ವೆಲ್ಕಮ್ ಬ್ಯಾಕ್ ಟು ಕಾಂಚು ಕನ್ನಡ ಡೈಲಿ ವ್ಲಾಗ್ಸ್. ಬರ್ರಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ನೋಡ್ರಿ ಆಲ್ರೆಡಿ ವಾಕಿಂಗ್ ಮುಗಿಸ್ಕೊಂಬಂದೀನಿ, ಬಟ್ ರೆಕಾರ್ಡ್ ಮಾಡೋಕ್ಕಾಗಿಲ್ಲ ಯಾಕಂದ್ರೆ ಚಾರ್ಜ್ ಇರಲಿಲ್ಲ ಮೊಬೈಲಲ್ಲಿ. ಹಾಗಾಗಿ ವಾಕಿಂಗ್ ಮುಗಿಸ್ಕೊಂಬಂದಿ ನೋಡ್ರಿ. ಇವಾಗ ಏನಂತಾರೆ ABC ಜ್ಯೂಸ್ ವಾಟರ್ ಕುಡಿತಾ ಇದ್ದೀನಿ. ಏನು ಮಾಡ್ತಾ ಇದೀಯಾ? ಏನು ಬರಿತಾ ಇದೆಯಾ? ಅದು ಏನದು? ರೌಂಡು ರೌಂಡಾ? ಆ ಅಂತ ಹಾಕೊಟ್ಟಿದ್ದೆ ತಾನೇ ನಾನು. ಮತ್ತು ನೀನೇನು ಬರಿತಾ ಇದೀಯಾ? ರೌಂಡ್ ಮಾಡ್ತಾ ಇದೀಯಾ? ಶಾಲೆಗೆ ಹೋಗ್ತೀಯಾ? ಗುಡ್. ಬರಿ ಹಾಗೆ ಬರಿ. ಟ್ರೈ ಮಾಡಿ ಫಸ್ಟ್, ನಾನು ಆಮೇಲೆ ಹಾಕೊಡ್ತೀನಿ ನನಗೆ ಅಂತ. ಓಕೆನಾ? ಹಾಂ, ಏನಂತಾರೆ? ಏನು ಬರಿತಾ ಇದೆಯಾ? ಹಾಂ, ಏನು ಬರಿತಾ ಇದೆಯಾ? ಚಕ್ರ? ನಾನೇನು ಹೇಳ್ಕೊಟ್ಟಿದ್ದು ನಿನ್ಗೆ ನೆನ್ನೆ ನೈಟ್? ಏನು ಹಾಕ್ಕೊಟ್ಟೆ? ಏನು ಹಾಕ್ಕೊಟ್ಟೆ? ಹೆಂಗ? ಹೌದಾ ಹೌದಾ? ಮೆಲ್ಲಗೆ ಬರಿಬೇಕಾ? ಹೆಂಗೆ ಹಿಡಿಬೇಕು ಪೇಣಿ? ಫಸ್ಟು ಹಿಂಗೆ ಹಿಡಿಬೇಕು, ಹಿಂಗೆ ಹಿಡಿದು ಬರಿಬೇಕು. ಹಂಗಲ್ಲ, ಹಿಂಗೆ ಹಿಂಗೆ ಹಿಡಿಬೇಕು. ಹಾಯ್ ಗಾಯ್ಸ್, ಸ್ವಲ್ಪ ಟೀ ಕುಡ್ದೆ ನೋಡ್ರಿ. ಕ್ಯಾಮ್ರಾ ಆಗೋ ಕ್ಲಿಯರಿಟಿ ಇಲ್ಲ. ಟೀ ಕುಡ್ದೆ ಸ್ವಲ್ಪ. ಚಿನ್ನಿ ಅಂತೂ ಬರೆಯಕತ್ತ ನೋಡ್ರಿ. ನೆನ್ನೆ ಒಂದು ಅವಳಿಗೆ ಸ್ಲೇಟ್ ಇಸ್ಕೊಟ್ಟಿನಿ, ಸ್ಲೇಟ ಮತ್ತು ಪೇಣಿ. ಹಂಗಾಗಿ ನಮ್ಮ ಕಡೆ ಪಾಟಿ ಅಂತಾರೆ, ಪಾಟಿ ಪೇಣಿ ಇಸ್ಕೊಟ್ಟಿನಿ ಬರೀಲಂತ. ಸ್ವಲ್ಪ ಏನಾದರೂ ಟ್ರೈ ಮಾಡಲಿ ಅಕ್ಕಿ ಅಂತ. ಏನಂತಾರೆ, ಹಿಡ್ಕೊಳ್ಳೋ ಗ್ರಿಪ್ ಎಲ್ಲ ಸಿಗಲಿ, ಅವಳಿಗೆ ಬರೆಯೋದು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಸೋಣಂತ ಪೇಣಿ ಪಾಟಿ ಇಸ್ಕೊಟ್ಟೀನಿ. ಅಕ್ಕಿ ಅಂತಾರೆ ಅದು ರೌಂಡ್ ಗೀಜ ತಳ ಹಾಕ್ಕೊಟ್ಟಿದ್ದೆ ನೆನೆ ನೈಟ್. ಬಟ್ ಅವಳು ಇವಾಗ ಸುಮ್ಮನೆ ಟ್ರೈ ಮಾಡ್ತಾಯಿದ್ದಾಳೆ, ಹಾಗೆ ಪ್ರಾಕ್ಟೀಸ್ ಮಾಡಲಿ ಅಂತ ಬಿಟ್ಟೀನಿ. ಮತ್ತು ಆಮೇಲೆ ಹಾಕ್ಕೊಡ್ಬೇಕ್ರಿ, ಎಲ್ಲ ಕೆಲಸ ಮುಗಿಸ್ಬೇಕಾ. ಇನ್ನೂ ಏನಂತಾರೆ, ಇವತ್ತು ನಾಷ್ಟಕ್ಕೆ ದೋಸೆ ಮಾಡೋಣ ಅಂತಿದ್ದೀನಿ. ಅದಕ್ಕಾಗಿ ಆಲೂಗಡ್ಡೆ ಕುದಿಸಾಕಿಟ್ಟೀನಿ. ಕೆಲಸ ಐತ್ರಿ ಭಾಳ, ಪಟ ಕೆಲಸ ಮಾಡ್ಕೋಬೇಕು. ಬೇರೆ ಕೆಲಸ ಮಾಡ್ಕೊಳ್ಳೋಣ ಬೇಗ. ಹಾಲು ನೋಡ್ರಿ, ಹಾಲು ಕುದ್ದೈತಿ. ಇವಾಗ ಇದನ್ನ ಆಫ್ ಮಾಡ್ಕೋಬೇಕಾ. ಇವಾಗ ನೋಡ್ರಿ, ಈಗ ಸ್ನಾನ ಎಲ್ಲ ಆಯಿತು. ಇವಾಗ ಟಿಫನ್ ಮಾಡಬೇಕು. ಇವತ್ತಿನ ಟಿಫನಿಗೆ ದೋಸೆ ಮತ್ತು ಆಲೂ ಪಲ್ಯ ಚಟ್ನಿ ಮಾಡಿ ನೋಡ್ರಿ. ಹಾಕ್ತೀನಿ. ಇವಾಗ ನೋಡ್ರಿ ಟಿಫನ್ ಮಾಡಬೇಕಾ. ಸೌಂಡ್ ಮಾಡಬೇಡಮ್ಮ. ಇಲ್ಲಿ ನೋಡು, ಏನಾದರೂ ಹೇಳ್ತೀಯಾ? ಏನು ಹೇಳ್ತೀಯ? ಚೀನಿ ಬಿದ್ದ ನೋಡ್ರಿ. ಈಗ ಎಲ್ಲಿ ನೋಡಮ್ಮ, ಇಲ್ಲಿ ನೋಡ್ರಿ ಫುಲ್ ಗಾಯ ಆಗ್ಬಿಟ್ಟೈತಿ ಇಲ್ಲಿ ಮತ್ತು ಇಲ್ಲೆಲ್ಲ. ಓಡ್ಕೊತ ಹೋದೋಡ್ರಿ ಕೆಳಗೆ, ಸ್ವಲ್ಪ ವಾಕಿಂಗ್ ಮಾಡೋ ಟೈಮಿಗೆ ಹಂಗಾಗಿ ಬಿದ್ದಾಳ. ಇವಾಗ ನೋಡ್ರಿ ಆಕಿನ ಬರ್ತಡೇ ಐತಿ. ಬರ್ತಡೇ ಟೈಮ್ನಾಗೆ ಇಂಥ ಮಾಡ್ಕೊಂಡ. ಫಸ್ಟ್ ಟೈಮ್ ಈ ಥರ ಬಿದ್ದಿರೋದಕ್ಕೆ. ಏನು ಮಾಡೋದ್ರಿಪ್ಪ, ಮಕ್ಳು ಅಂದ್ರಾಗ ಹೇಳೋದು ಬೀಳೋದು ಕಾಮನ್. ಇವಾಗಂತೂ ಹೇಳಿದ ಮಾತು ಕೇಳಂಗಿಲ್ಲ, ಭಾಳ ಚಾವಾಗ್ಯಾಡ್ರಿ. ಅದಕ್ಕೆ ಹೌದಾ? ಓನ್ ಮಾಡೋದಮ್ಮ.
ಮೆಲ್ಲಗೆ ಹೋಗಂತ ಹೇಳ್ತೀನಿ, ನೀನು ಕೇಳಲ್ಲಲ್ಲ. ಗುಡ್. ಇವಾಗ ನೋಡ್ರಿ ಟಿಫನ್ ಮಾಡ್ಬೇಕ್ರಿ ಫ್ರೆಂಡ್ಸ್. ಇಲ್ಲಿ ನೋಡ್ತಾ ಇರ್ಬೋದು ತವಾ ಬಿಸಿಗಿಟ್ಟೀನಿ. ಬರ್ರಿ ಒಂದು ದೋಸೆ ಹಾಕೊಂಡು ತಿನ್ನೋನು. ಚಿನ್ನಿದ ಆಲ್ರೆಡಿ ಏನಂತಾರೆ ತಿನ್ನಿಸ್ಬಿಟ್ಟೆ, ಅವಳಿಗೆ ಸ್ನಾನ ಮಾಡಿಸೀನಿ. ಇವಾಗ ನಾನು ಬ್ರೇಕ್ಫಾಸ್ಟ್ ಮಾಡಬೇಕಾ, ಏನು ಮಾಡಿರಂತ ತೋರಿಸ್ತೀನಿ ಬರ್ರಿ. ನೋಡ್ರಿ ಚಟ್ನಿ ರುಬ್ಬಿಟ್ಟಿನಿ, ಇಲ್ಲ ಅಂತರ ಆಲೂ ಪಲ್ಯ ರೆಡಿ ಆಗೈತಿ. ಮತ್ತು ಇವಾಗ ದೋಸೆ ಹಾಕ್ಬೇಕು ನೋಡ್ರಿ ಫ್ರೆಂಡ್ಸ್. ದೋಸೆ 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 ಅಮ್ಮ ದೋಸೆ ಸಾಂಗ್ ಐತ್ರಿ, ಬಟ್ ನಂಗೆ ಗೊತ್ತಿಲ್ಲ ಅದು. ಸರಿ ಸರಿ ದೂರ ಸರಿ, ಬಿಸಿ ಐತಿ. ದೋಸೆ ಅಮ್ಮ ದೋಸೆ ದೋಸೆ ಅಮ್ಮ ದೋಸೆ 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 ನೋಡ್ರಿ ದೋಸೆ. ಇವಾಗ ಟಿಫನ್ ಮಾಡ್ತಾಯಿದ್ದೀನಿ ನೋಡ್ರಿ, 9 ಗಂಟೆ ಆಗ್ಯದ. ಹೌದು ಹಾಂ ಬನ್ನಿ ಫ್ರೆಂಡ್ಸ್ ಟಿಫನ್ ಮಾಡೋಣ. ದೋಸೆ ಚಟ್ನಿ ಆ್ಯಂಡ್ ಎಲ್ಲ ಕೆಲಸ ಆಯ್ತು ನೋಡ್ರಿ. ಎಲ್ಲ ಕೆಲಸ ಮುಗಿಸ್ಕೊಂಡು ಟಿಫನಿಗೆ ರೆಡಿ ಮಾಡಿಟ್ಟೆ. ಸ್ನಾನ ಮಾಡಿ ಇವಾಗ ಟಿಫನ್ ಮಾಡ್ತಾಯಿದ್ದೀನಿ. ಇವತ್ತಿನ ದಿನ ಹೆಂಗೆ ಹೋಗ್ತೈತೆ ಅಂತ ನೋಡೋಣ್ರಿಪ್ಪ, ಗೊತ್ತಿಲ್ಲ. ಇವಾಗ ಹಾಕ್ಕೊಡ್ತಾಯಿದ್ದೀನಿ ನೋಡ್ರಿ. ಇವಾಗ ತಿದ್ದಿದ್ರ ಮೇಲೆ ಈ ಕಡೆ ಬಾ. ಹಿಂಗೆ ತಿದ್ದಬೇಕಾದ್ರ ಮೇಲೆ, ಓಕೆನಾ? ಇದು ಓಕೆ, ಹಿಂಗೆ ತಿದ್ದಬೇಕು. ಬರೀ ಅದ್ರ ಮೇಲೇ ಬರೀ. ಇವಾಗ ನಾನು ಹೆಂಗೆ ಹೇಳ್ಕೊಟ್ಟೆ, ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು. ಗಟ್ಟಿಯಾಗಿ ಹಿಡ್ಕ. ಹಿಂಗೆ ಹಿಂಗೆ ಕರೆಕ್ಟಾಗಿ ಇಲ್ಲಿಂದ ಸ್ಟಾರ್ಟ್ ಮಾಡಿ ಇಲ್ಲಿಗೆ ಎಂಡ್ ಮಾಡಬೇಕು. ತಿದ್ದು ಅದ್ರ ಮೇಲೆ ತೀಡು. ವಾ ಸೂಪರ್. ಫುಲ್ ಖುಷಿ ನೋಡ್ರಿ ಚಿನ್ನಿ ಅಂತೂ. ಈ ಕಡೆ ಇವಾಗ ಹೆಂಗೆ ಹೇಳಿದ್ದೀನಿ ಹಂಗೆ ಬರೀ. ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು. ವಾವ್ ಫುಲ್ ಖುಷಿ ನೋಡ್ರಿ ಚಿನ್ನಿ ಅಂತೂ. ಬರೀ ಅಲ್ಲೆಲ್ಲ ಇದ್ರ ಮೇಲೆ ತಿದ್ದಬೇಕು ನೀನು. ಫಸ್ಟ್ ತಿದ್ದರೆ ನಿನಗೆ ಪ್ರಾಕ್ಟೀಸ್ ಆಗುತ್ತೆ, ಆಮೇಲೆ ಬರುತ್ತೆ. ಹಂಗೆ ಟ್ರೈ ಮಾಡು, ಹಂಗೆ ಮಾಡು. ಹಂಗೆ ಗುಡ್ 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 ಗುಡ್. ಹಾಗೆ ಮಾಡ. ಅದೇನದು ಮೇಲೆ, ಇದೇನಿದು ಮೇಲೆ? ಓನಾ? ಓನಾ? ಹೌದಾ? ಬರಿ ಫಸ್ಟ್ ಇದ್ರ ಮೇಲೆ ತಿದ್ದು ಪ್ರಾಕ್ಟೀಸ್ ಮಾಡು, ಆಮೇಲೆ ಬರುತ್ತೆ ನನಗೆ ಈ ಥರ ಬರೆಯೋಕ್ಕೆ ಬರುತ್ತೆ. ಈ ಸೈಡೆಲ್ಲ ಫಸ್ಟ್ ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು. ಫ್ರೆಂಡ್ಸ್ ಚಿನ್ನಿ ಏನಂತಾರ, ಪಾಟಿ ತೊಗೊಂಬಂದಿನಿ ರೀ ನೆನ್ನೆ. ಏನಂತೀರಿ ನಾವು? ಪಾಟಿನೇ ಅಂತೀವಿ ನಾವು ಸಣ್ಣರಿದ್ದಾಗ. ಪಾಟಿ ಪೇಣಿ ಅಂತೀವಿ ಅದಕ್ಕೆ. ಬರೆಯೋದಕ್ಕೆ ಕೆಲವೊಬ್ರು ಬಳಪ ಅಂತಾರೆ. ನಮ್ಮ ಕಡೆ ನಾವು ಬಳಪ ಅನ್ನಂಗಿಲ್ಲ, ಗುಲ್ಬರ್ಗ ಸೈಡ್.
ಅದನ್ನು ಏನಂತಾರೆ ಪಾಟಿ ಪೇಣಿ ಅಂತೀವಿ ನೋಡ್ರಿ. ಪಾಟಿ ತೊಗೊಂಬಂದಿನಿ ನಿನ್ನೆ ಚಿನ್ನಿಗೆ. ದೊಡ್ಡದಾಗೆ ಅದು ಬರುತ್ತಲ್ವ ಗೋಡೆಗೆ, ಅದು ತಗೊಂಬರೋಣ ಅಂದ್ಕೊಂಡೆ. ಬಟ್ ಅವಳು ಅಲ್ಲಿ ಹೋಗಿ ನಿಂತು ಬರೆಯೋದು ಕಷ್ಟ ರೀ. ಮತ್ತು ಪ್ರತಿಯೊಂದಕ್ಕೂ ನಾನೇ ಅಲ್ಲೇ ಹೋಗ್ಬೇಕಾಗ್ತದೆ, ಅಲ್ಲಿ ನಿಂತ್ಕೊಂಡೇ ಬರಿಬೇಕಾಗ್ತಿತ್ತು. ಹಾಗಾಗಿ ಇದು ಪಾಟಿ ಆದರೆ ಇಲ್ಲೇ ಕೂತ್ಕೊಂಡು ಆರಾಮಾಗಿ ಕೂತ್ಕೊಂಡಲ್ಲೇ ಅವಳಿಗೆ ಪ್ರಾಕ್ಟೀಸ್ ಮಾಡಿಸ್ಬೋದಂತ, ಎಲ್ಲಿ ಬೇಕಾದ್ರೆ ಅಲ್ಲಿ ತಗೊಂಡು ಹೋಗ್ಬೋದಲ್ಲ, ಹಾಗಾಗಿ ಇದೇ ತರಿಸೀನಿ. ನಾವು ಚಿಕ್ಕವರಿದ್ದಾಗ ನೋಡ್ರಿ ಹಿಂಗೆ ಬರೆಸ್ತಿದ್ರು ಅವಾಗ. ಹಂಗಾಗಿ ನಾನು ಇವಾಗ ಹಾಗೆ ಟ್ರೈ ಮಾಡೀನಿ ಚಿನ್ನಿಗೆ. ಹಾಕ್ಕೊಟ್ಟೀನಿ ಫಸ್ಟಿಗೆನ. ಏನಂತಾರೆ, ನಾವು ಚಿಕ್ಕವರಿದ್ದಾಗ ಅದ್ರ ಮೇಲೆ ಬರೆದ್ಬಿಟ್ಟು ಫಸ್ಟ್ ನನಗೆ ನೆನಪೈತಿ, ನಮ್ಮ ಟೀಚರ ನಾನು 1ನೇ ಕ್ಲಾಸ್ ಒಳಗೆ ಹಿಂಗೆ ಹಾಕ್ಕೊಟ್ಟಿದ್ರೆ, ಅವ ಚಾಪಿಸಿಂದ ಹಾಕ್ಕೊಟ್ಟಿದ್ರೆ ಅವರು. ಅದನ್ನು ತೋಯಿಸ್ಬಿಟ್ಟು ಅಂತ ಹಾಕ್ಕೊಟ್ರೆ ಅದ್ರ ಮೇಲೆ ತಿದ್ದಂತ ಹೇಳ್ತಿದ್ರು. ತಿದ್ದಿಗೆಸಿಂದ ನಾವು ಕಲ್ತೀವಿ ನೋಡ್ರಿ. ಹಾಗಾಗಿ ಇವಳಿಗೂ ಅದೇ ಥರ ಟ್ರೈ ಮಾಡ್ಸಾತೀನಿ. ಇನ್ನು ಇವತ್ತೇ ಫಸ್ಟ್ ಐತಿ. ನೆನ್ನೆ ನೈಟ್ ತಂದಿದ್ದೆ, ನೈಟ್ ಒಂದು ಸತಿ ಹಾಕ್ಕೊಟ್ಟಿದ್ದೆ, ಅಷ್ಟು ಮಾಡಿಲ್ಲಕ್ಕಿ. ಇವಾಗ ಸ್ವಲ್ಪ ಪರವಾಗಿಲ್ಲ, ಸ್ವಲ್ಪ ಸ್ಟಾರ್ಟ್ ಮಾಡೋಣ. ಅವಳ ಕಡೆಗೆ ಜಾಸ್ತಿ ಗಮನನೇ ಕೊಡೋಕ್ಕಾಗ್ತಾಯಿಲ್ಲ ರೀ. ಯಾಕಂದ್ರೆ ಇದೇ ವಿಡಿಯೋ ಮಾಡೋದು ಇದೇ ಆಗ್ತೈತೆ. ಹಾಗಾಗಿ ಸ್ವಲ್ಪ ಅವಳ ಕಡೆ ಗಮನ ಕೊಡೋಣ ಅಂತ ಅಂದ್ಕೊಂಡೀನಿ. ಇವಾಗಿಂದ ಡೇಲಿ 1 ಅವರ್ ಆದರೂ ಅಟ್ಲೀಸ್ಟ್ ಸ್ವಲ್ಪ ಹೊತ್ತಾದರೂ ಟೈಮ್ ಕೊಡೋಣ ಅವಳಿಗಂತ ಅಂದ್ಕೊಂಡೀನಿ. ಮುಂಚೆ ಕೊಡ್ತಿದ್ದೆ, ಬಟ್ ಇವಾಗ ಸ್ವಲ್ಪ ಗ್ಯಾಪ್ ಆಗೈತಿ. ಮತ್ತು ಇವಾಗ ಅವಳ ಕಡೆ ಜಾಸ್ತಿ ಗಮನ ಹರಿಸ್ಬೇಕು ರೀ. ಯಾಕಂದ್ರೆ ನೆಕ್ಸ್ಟ್ ಇಯರ್ ಅವಳಿಗೆ ಸ್ಕೂಲ್ ಸೇರಿಸ್ಬೇಕಂತ ಅಂದ್ಕೊಂಡೀವಿ. ಹಾಗಾಗಿ ಅಲ್ಲಿ ತನಕ ಸ್ವಲ್ಪ ಏನಾದ್ರು ಹೇಳ್ಕೊಡೋಣ ಅಂತ ಅಂದ್ಕೊಂಡೀನಿ. ಇನ್ನೊಂದು ಏನು ಹೇಳಬೇಕಪ್ಪ ಅಂತಂದ್ರೆ, ನಾನು ಪೋಸ್ಟಲ್ಲಿ ಕ್ವಶನ್ ಕೇಳ್ಬೋದು ಅಂತ ಒಂದು ಪೋಸ್ಟ್ ಹಾಕಿದ್ದೀನಿ ನೋಡ್ರಿ. ಯಾರೆಲ್ಲ ನೋಡಿಲ್ಲ ಪ್ಲೀಸ್ ಹೋಗಿ ಅಲ್ಲಿ. ನಿಮಗೆ ಏನಾದರೂ ನನ್ನ ಬಗ್ಗೆ ಡೌಟ್ ಇದ್ದರೆ, ಯೂಟ್ಯೂಬ್ ಚಾನಲ್ ಬಗ್ಗೆ ನನ್ನ ಬಗ್ಗೆ ಏನಾದರೂ ಕೇಳೋದಿದ್ದರೆ ಪ್ಲೀಸ್ ಅಲ್ಲಿ ಕಮೆಂಟ್ ಹಾಕಿರಿ, ಪ್ರಶ್ನೆಗಳು ಕೇಳ್ರಿ. ಅದಕ್ಕೆ ಒಂದು ಸಪ್ರೇಟಾಗಿ ವ್ಲಾಗ್ ಮಾಡೋಣ. ನನ್ನ ಫುಲ್ ಡೀಟೇಲ್ ಯಾರಿಗೂ ಜಾಸ್ತಿ ಏನಂದರೆ ನನ್ನ ಬಗ್ಗೆ ಕ್ಲಾರಿಟಿ ಇಲ್ಲ ನೋಡ್ರಿ. ಊರಾಗಿರ್ಬೋದು, ಮತ್ತು ನನ್ನ ಏನು ಕೆಲಸ ಮಾಡ್ತೀನಿ, ನಮ್ಮ ಊರು ಯಾವುದು, ಏನಾದರೂ ನಿಮಗೆ ನನ್ನ ಪರ್ಸ್ನಲ್ ಏನಾದರೂ ಕ್ವಶನ್ಸ್ ಇದ್ದರೆ ಅಲ್ಲಿ ಹೋಗಿ ಕೇಳ್ರಿ. ಪೋಸ್ಟ್ ಹಾಕಿದ್ದೀನಿ, ಬಟ್ ಯಾರೂ ಕೇಳ್ತಾನೇ ಇಲ್ಲ. ಕೇಳಿದ್ದಾರೆ ಒಂದು 5-6 ಜನ, ಬಟ್ ಇನ್ನೂ ಹೆಚ್ಚಿನ ಕ್ವಶನ್ಸ್ ಬರಬೇಕಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ. ಯಾಕಂದರೆ ಫುಲ್ ಕ್ಲಾರಿಟಿ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಎಲ್ಲರಿಗೂ. ಅದ್ರ ಬಗ್ಗೆನೇ ಸಪ್ರೇಟಾಗಿ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೀನಿ. ಹಾಗಾಗಿ ಪ್ಲೀಸ್ ಹೋಗಿ ಅಲ್ಲಿ ಕಮೆಂಟ್ ಹಾಕ್ರಿಪ್ಪ, ಕ್ವಶನ್ಸ್ನ ಹಾಕಿ ಅಲ್ಲಿ. ಖಂಡಿತ ನಾನು ಅದಕ್ಕೆ ರಿಪ್ಲೈ ಕೊಡ್ತೀನಿ, ಬಟ್ ಯಾರೂ ಹಾಕ್ತಾಯಿಲ್ಲ. ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ ರೀ. ಇನ್ನೊಂದೇನೆಂದರೆ, ವಿಡಿಯೋ ನೋಡ್ತಾರೆ ಬಟ್ ಯಾರೂ ಕಮೆಂಟ್ ಹಾಕ್ತಾಯಿಲ್ಲ. ಪ್ಲೀಸ್ ಕಮೆಂಟ್ ಹಾಕಿ, ಲೈಕ್ ಕೊಡಿ, ಹೈಪ್ ಅಂತ ಆಪ್ಷನ್ ಬರುತ್ತೆ, ಅದು ಕೂಡ ಕೊಡ್ರಿ. ಇನ್ನೊಂದೇನೆಂದ್ರೆ, ನನ್ನ ವೀಡಿಯೋಸ್ ಎಲ್ಲ ಹೆಂಗೆ ಬರ್ತೈತೆ ಅಂತ ಕಮೆಂಟ್ ಮಾಡಿರಿಪ್ಪ. ಯಾರೂ ಜಾಸ್ತಿ ಕಮೆಂಟೇ ಮಾಡ್ತಾಯಿಲ್ಲ. ಹಾಗಾಗಿ ಪ್ಲೀಸ್ ಕಮೆಂಟ್ ಮಾಡಿರಿ. ಯಾವ ಥರ ನೆಕ್ಸ್ಟ್ ವೀಡಿಯೋ ಮಾಡಬೇಕು ಅದನ್ನಾದ್ರು ಕಮೆಂಟ್ ಮಾಡಿರಿಪ್ಪ. ಅಂದರೆ ನನಗೆ ಒಂದು ಮಾಡೋಕ್ಕೆ ಒಂದು ಏನಂತಾರೆ, ಒಂದು ಐಡಿಯಾ ಸಿಗುತ್ತೆ, ನಿಮ್ಗೆ ಯಾವ ಥರ ವೀಡಿಯೋ ಇಷ್ಟ ಆಗುತ್ತೆ ಅಂತ. ಪ್ಲೀಸ್ ಕಮೆಂಟ್ ಮಾಡಿ. ವಿಡಿಯೋ ನೋಡಿದ್ಮೇಲೆ ಹಂಗೆ ಹೋಗಬೇಡಿ, ವಿಡಿಯೋ ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದಾಗಿತ್ತು ನೋಡಿರಿ ಇವತ್ತಿನ ವ್ಲಾಗ್. ಇವಾಗ ನೋಡಿರಿ ಫ್ರೆಂಡ್ಸ್, ನಾನು ಬಂದೀನಿ ಶಾಪಿಗೆ. ಯಾಕಪ್ಪ ಅಂದ್ರೆ ಕುಕ್ಕರ್ ತೊಗೊಳ್ಳೋಣ ಅಂತ. ನಮ್ಮ ಮನೆಯಲ್ಲಿರೋ ಕುಕ್ಕರ್ ನೋಡಿರಿ ಹಾಳಾಗ್ಬಿಟ್ಟೈತಿ. ಮೊನ್ನೆ 2 ತಿಂಗಳ ಹಿಂದೆ ಅಷ್ಟೇ ಪಿಜನ್ ಕುಕ್ಕರ್ನ ಆನ್ಲೈನಲ್ಲಿ ತರಿಸಿದ್ದೀನಿ, ಬಟ್ ಯಾಕೋ ಅದು ವಿಸಿಲೇ ಕೂಗ್ತಾ ಇಲ್ಲ. ಹಾಗಾಗಿ ಹೊಸ ಕುಕ್ಕರ್ ತೊಗೊಂಬರೋಣ ಅಂತ ಬಂದಿದ್ದೀನಿ. ಈ ಆನ್ಲೈನ್ ಪ್ರಾಡಕ್ಟ್ಗಳು ಕೆಲವೊಂದು ಏನಂತಾರೆ ತೊಗೊಳಕ್ಕೆ ಭಯ ಆಗ್ಬಿಡ್ತೈತೆ ನೋಡಿರಿ. ಈ ಥರ ಕೈ ಕೊಟ್ಬಿಡ್ತಾವೆ. ಯಾಕಂದ್ರೆ ಕುಕ್ಕರ್ ಅಂದ್ರೆ ಒಂದು ಸಾರಿ ತೊಗೊಂಡ್ರೆ ಭಾಳ ದಿನ ಬಳಕೆ ಬರ್ತಿತ್ತು ನೋಡಿರಿ. ಹಾಗಾಗಿ ಇವಾಗ ನೋಡಿದ್ರೆ ಅದು ಅಷ್ಟು ಬೇಗ ಹಾಳಾಗ್ತದೆ ನಾನು ಅಂದ್ಕೊಂಡೇ ಇರಲಿಲ್ಲ. ಹಾಗಾಗಿ ತೊಗೊಂಡು ಬರೋಕ್ಕೆ ಬಂದೀನಿ. ಮಾರ್ಟಲ್ಲಿ ಇರಲಿಲ್ಲ ನೋಡಿರಿ ಕುಕ್ಕರ್. ಹಾಗಾಗಿ ಶಾಪಲ್ಲಿ ತೊಗೊಂಬರೋಣ ಅಂತ ಬಂದಿದ್ದೀನಿ. 1 ತಿಂಗಳಿಂದ ತೊಗೊಳ್ಳೋಣ ಅಂತ ಇದೆ, ಬಟ್ ಆಗ್ತಾ ಇರಲಿಲ್ಲ. ಹಾಗಾಗಿ ತೊಗೊಂಬಂದೆ. ಹಾಗೆ ಮಾರ್ಟ್ಗೂ ಹೋಗಿದ್ದೆ, ಸ್ವಲ್ಪ ಐಟಮ್ಸ್ ಬೇಕಾಗಿತ್ತು. ಹಾಗೆ ಮಾರ್ಟಲ್ಲಿ ತೊಗೊಂಡು ಬಂದೆ. ಇದು ನೋಡಿರಿ 2 ಲೀಟ್ರ್ ಕುಕ್ಕರ್ ಐತಿ. ನಮ್ಮ ಡೈಲಿ ಯೂಸಿಗೆ ಇದೇ ಜಾಸ್ತಿ ಯೂಸ್ ಆಗೋದು. 5 ಲೀಟ್ರ್ ಕುಕ್ಕರು ಐತಿ, ಬಟ್ ಅದನ್ನು ಭಾಳ ಬಳಸಂಗಿಲ್ಲ. ಚಿನ್ನಿ ಇರೋದ್ರಿಂದ ಸಣ್ಣ ಪುಟ್ಟದೇನಾದ್ರು ಮಾಡಬೇಕಂದ್ರೆ ಈ ಕುಕ್ಕರ ಭಾಳ ಯೂಸ್ ಆಕೈತೆ ನೋಡಿರಿ. ಹಂಗಾಗಿ 2 ಲೀಟ್ರ್ ಕುಕ್ಕರ್ನ ತೊಗೊಂಡು ಬಂದೀನಿ. ಇದ್ರ ಪ್ರೈಸ್ ಬಂದುಬಿಟ್ಟು 1030 ಬಿತ್ತು ನೋಡಿರಿ. ಏನು ಮಾಡ್ತಾಯಿದ್ಯಾ? ಏನು? ಹೌದಾ? ಏನು ತಿಂತಾಯಿದ್ಯಾ? ಏನು ತಿಂತಾಯಿದ್ಯಾ? ಹೌದಾ? ಇಲ್ಲಿ ಏನು ಮಾಡ್ಕೊಂಡಿದ್ಯಾ? ಇದು ಇಲ್ಲಿ
ಹೌದಾ ಹೆಂಗ್ ಬಿದ್ದೆ? ಹೌದಾ, ಅದಕ್ಕೆ ಮೆಲ್ಲಗೆ ಹೋಗಮ್ಮ ಅಂತ ಹೇಳೋದು. ಮೆಲ್ಲಗೆ ಹೋಗಮ್ಮ ಅಂತ ಹೇಳೋದು. ಕೇಳಲ್ವಲ್ಲ, ಏನು ಮಾಡೋದು? ಹ್ಞೂ ಬರಲಿ ಆಮೇಲೆ. ಹೌದಾ, ಹ್ಞೂ ಏನು ಹೇಳ್ತೀಯ ಪಪ್ಪಾಗೆ? ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ನೋಡಿರಿ ಫ್ರೆಂಡ್ಸ್. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಇದಾಗಿತ್ತು ನೋಡಿರಿ ಇವತ್ತಿನ ಒಂದು ವ್ಲಾಗ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ನೋಡಿರಿ. ಬಾಯ್ ರೀ ಫ್ರೆಂಡ್ಸ್.